ಕಂಗ್ರಾಲೇಷನ್ಸ್ ಧನಂಜಯ್. ಥ್ಯಾಂಕ್ ಯು ಪ್ರತಿ ಬಾರಿ ನಮ್ಮಲ್ಲಿ ಸಂಸ್ಥೆಯಲ್ಲಿ ಆ್ಯಂಡ್ ಆಸ್ ಎ ಫ್ರೆಂಡ್ ಗ್ರೂಪ್ ಅಂತ ನೋಡ್ತಾ ಇದ್ದಾಗ ಈ ಬಾರಿ ಧನಂಜಯ್ ರಿಸಲ್ಟ್ ಬರುತ್ತೆ, ಈ ಬಾರಿ ಧನಂಜಯ್ ರಿಸಲ್ಟ್ ಬರುತ್ತೆ ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ವಿ. ಆ್ಯಂಡ್ ಆ ಒಂದು PDF ಅಲ್ಲಿ ಧನಂಜಯ್ ಹೆಸರು ನೋಡದೇ ಇದ್ದಾಗ ನಿಮಗೆ ಎಷ್ಟು ಬೇಜಾರಾಗ್ತಾ ಇತ್ತು, ಇಲ್ಲಿ ನಮ್ಮ ಸಾಕಷ್ಟು ನಿಮ್ಮ ಗೆಳೆಯರು ಕೂಡ ಇದ್ದಾರೆ, ಅವರು ಅಷ್ಟೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಸೊ ಇವತ್ತು ಆ ಒಂದು ಧನಂಜಯ್ ಲಾಸ್ಟ್ ಒಂದು 3-4 ಬಾರಿಯಿಂದನೂ ಕೂಡ ನೀವು ಹೆಸರು ನೋಡದೇ ಇದ್ದಂಥ ಧನಂಜಯ್ಗೆ ಈಗ ಹೆಸರು ಆ ಒಂದು PDF ಅಲ್ಲಿ ಬಂದಿದೆ. ನೀವು ಕೂಡ ಒಬ್ಬ ಆಲ್ ಇಂಡಿಯಾ ರ್ಯಾಂಕ್ ಹೋಲ್ಡರ್ ಆಗಿದ್ದೀರಾ. ಈ ಒಂದು ಟೈಮಲ್ಲಿ ವಾಟ್ ಈಸ್ ದ ಫೀಲಿಂಗ್ ದಟ್ ಯು ಗೋಯಿಂಗ್ ಥ್ರೂ, ಎಷ್ಟು ಖುಷಿ ಇದೆ ಅನ್ನೋದನ್ನ ಹಂಚ್ಕೊಳ್ಳಿ ಸರ್. ಅಂದರೆ ನಿಮಗೂ ಗೊತ್ತು 7 ಇಯರ್ಸ್ ಸ್ಟ್ರಗಲ್. ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಬಂದಾಗಲೂ ಕೂಡ ಆಗ್ಲಿಂದ ಅನುಭವಿಸ್ತಾರಂಥ ಆ ಸ್ಟ್ರಗಲ್ಗೆ ಏನೋ ಒಂದು ಅರ್ಥ ಸಿಕ್ತಂಗೆ ಅನ್ನಿಸ್ತಿದೆ ಸರ್. ಪ್ರತಿ ಸಲ ರಿಸಲ್ಟ್ ಬಂದಾಗೆಲ್ಲ ಮನೆಗೆ ಫೋನ್ ಮಾಡಿ ಆಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರ ಕಣ್ಣಲ್ಲಿ ನೀರು ನೋಡ್ತಾ ಇದ್ದಾಗ ಛೇ ಬಿಟ್ಬಿಡ್ಲ, ಏನಕ್ಕೆ ಇಷ್ಟೊಂದು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ. ಅವರು ಕೂಡ ಪದೇ ಪದೇ ನನ್ನ ತಮ್ಮನೂ ಸ್ಯಾಕ್ರಿಫೈಸ್ ಮಾಡ್ತೇನೆ ತುಂಬ. ಅವನು M.Com ಮುಗಿಸಿ, ಮತ್ತು ನಮ್ಮ ಅಪ್ಪನೂ 60 ಇಯರ್ಸ್ ಆದರೂ ಕೂಡ ಇನ್ನೂ ಹಳ್ಳಿಲಿ ಕೆಲಸ ಮಾಡಿಕೊಂಡು ಏನಕ್ಕೆ ಮಾಡ್ತಿದ್ದೀನಿ ಏನಕ್ಕೆ ಅಂತ ಕೊನೆ ಹಂತಕ್ಕೆ ಹೋಗಿ ವಾಪಸ್ ಆಗ್ತಿದೆ ಅಂತ. ಇವತ್ತು ಫೋನ್ ಮಾಡಿದಾಗಲೂ ಅವ್ರು ಅಳ್ತಿದ್ದಾರೆ, ಅರ್ಧ ಗಂಟೆ ಹತ್ತಿರ. ಅದಕ್ಕೊಂದು ಅರ್ಥ ಸಿಕ್ತು ಅನ್ನಿಸ್ತು ಸರ್. ಅಂದರೆ ಆ ಕಣ್ಣೀರ್ಗೂ ಈ ಕಣ್ಣೀರ್ಗೂ ಏನು ವ್ಯತ್ಯಾಸ ಅಂದರೆ ಅದೊಂದು ತೃಪ್ತಿ ಸಿಕ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು, ಒಂದು ನೆಮ್ಮದಿ ಸಿಗ್ತಿದೆ ಸರ್ ಅಷ್ಟೇ. ಅಂದರೆ ಒಂದು ಕ್ಲಿಯರ್. ನಾನು ಲಾಸ್ಟ್ ವೀಕ್ ತನಕ ನಿಮ್ಮ ಹತ್ರ ಬಂದಿದ್ದೆ ಮಾತಾಡಲಿಕ್ಕೆ, ಸರ್ ಮುಂದೆ ಏನು ಅಂತ ದಾರಿ ಗೊತ್ತಾಗ್ತಿಲ್ಲ ಅಂತ. ಶ್ರೀನಿವಾಸ್ ಗೌಡ ಸರ್ ಜೊತೆ, ನಿಮ್ಮ ಜೊತೆ ಕೇದಾರ್ ಸರ್ ಜೊತೆ ಎಲ್ಲ ಮಾತಾಡೋಣ ಅಂತ. ಬಟ್ ಅದಕ್ಕೊಂದು ದಾರಿ ಸಿಕ್ತಂಗಾಯಿತು. ಅದೇ ಒಂದು ನೆಮ್ಮದಿ ಅಂತ ಅನಿಸ್ತಿದೆ ಸರ್. ಮೋರ್ ದೆನ್ ಹ್ಯಾಪಿ ಅನ್ನೋದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್. 7 ಇಯರ್ಸ್ ಜರ್ನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅನ್ನೋಂಥದ್ದು ಅದು ಅರ್ಥ ಆಗ್ತಿದೆ ಸರ್ ಅಷ್ಟೇ. ಒಂದು ಮಾತಲ್ಲೇ ಸಾಕಷ್ಟು ಧನ್ಯತಾ ಭಾವ, ಒಂದು ಸಮಾಧಾನ ಕಾಣಿಸ್ತಾ ಇದೆ ಇದಕ್ಕೆ. ಸೊ ಆಗು ಒಂದು ಕಣ್ಣೀರಿತ್ತು, ಈಗಲೂ ಒಂದು ಕಣ್ಣೀರಿದೆ. ಅದು ತಂದೆ ತಾಯಿ ಮುಖದಲ್ಲಿ ಅದನ್ನ ನೋಡೋದಕ್ಕೇನೆ ಒಂದು ಖುಷಿ ಇರುತ್ತೆ. ಈ ಜರ್ನಿ ಅಂತ ನೀವು ನೆನೆಸ್ಕೊಂಡಾಗ ಸಾಕಷ್ಟು ಬಾರಿ ಆ ಒಂದು ಸೋಲು ಅಥವಾ ಹಿನ್ನಡೆ ಅಂತ ಕಂಡಾಗ ತುಂಬಾನೇ ಅಷ್ಟೇ ಕುಗ್ಗಿರ್ತೀರ. ಇವತ್ತಿನ ಈ ಐಡಲ್ಲಿ ಅಷ್ಟು ಸೋಲುಗಳನ್ನು ಕಂಡವರಾಗಿ ಮುಂದೆ ಇದೇ ರೀತಿ ಓದಬೇಕು ಅಂತ ಇರುವಂಥ ಒಂದು ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಸರ್, ನಾನು ಎಲ್ರಿಗೂ ನನ್ನ ಸ್ಟೂಡೆಂಟ್ಸ್, ನನಗೂ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳೋದು ಏನಪ್ಪ ಅಂದರೆ, ಅಂದರೆ ಹಾರ್ಡ್ ವರ್ಕ್ ಮಾಡ್ತಾ ಹೋದಷ್ಟು ಕೂಡ ನಮಗೆ ಆ ಸ್ಟ್ರಗಲ್ಗೆ ಏನಾದರೂ ಒಂದು ಪ್ರತಿಕ್ರಿಯೆ ಸಿಗುತ್ತೆ ಅನ್ನೋಂಥ ಒಂದು ನಂಬಿಕೆ ಇರಲೇಬೇಕು. ಕೆಲವೊಂದು ಬಾರಿ ಅನಿಸುತ್ತೆ ತುಂಬ ಕುಗ್ಗೋಗ್ತೀವಿ ಸರ್. ಅಂದರೆ ಸಿಕ್ಕಾಬಟ್ಟೆ ನನಗೆ ಆಗದೇ ಇಲ್ವಾ ಅಂತ. ನನಗೆ ಈ ಬಾರಿ ಆ ರೀತಿ ಆಯಿತು ಒಂದು ರೀತಿ. ಏನಕ್ಕೆ ಯಾವುದೇ ರೀತಿಯಲ್ಲಿ ಪರ್ಸ್ನಲಿ, ಫೈನಾನ್ಷಿಯಲಿ ಮತ್ತು ಸೈಕಾಲಜಿಕಲಿ ಇಷ್ಟೆಲ್ಲ ಸಮಸ್ಯೆಗಳು ಅನಿಸ್ತಿದ್ದಾಗ ಆಗುತ್ತಾ ಅನ್ನೋಂಥ ಒಂದು ಡೌಟ್, ನಮಗೆ ಸೆಲ್ಫ್ ಡೌಟ್ ಬರ್ತಾ ಹೋಯಿತು. ಬಟ್ ನನ್ನ ಪ್ರೊಸೆಸ್ ಮೇಲೆ ನಾನು ನಂಬಿಕೆ ಇಟ್ಟಿದೆ ಸರ್. ಪ್ರೊಸೆಸ್ ನಾನು ಹೇಳೋದೇನಪ್ಪ ಅಂದರೆ, UPSC ಅನ್ಪ್ರೆಡಿಕ್ಟಬಲ್ ಇರ್ಬೋದು. 7 ಇಯರ್ಸಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಸಲ ಎಸ್ಸೆ ಕಡಿಮೆ ಆಗ್ತಿತ್ತು, ಒಂದು ಸಲ ಇಂಟರ್ವ್ಯೂ ಕಡಿಮೆ ಆಗ್ತಿತ್ತು. ಸೊ ಆಗಲಿ, ಬಟ್ ನನ್ನ ಎಂಡಿಂದ ಏನೂ ಮಿಸ್ಟೇಕ್ ಆಗಬಾರ್ದು. ಅದನ್ನೇ ಸರ್ ನಾನು ಸ್ಟೂಡೆಂಟ್ ಕೇಳೋಂಥದ್ದು. ಅಂದರೆ ಈ ಏನೋ ಒಂದು ಡ್ರೀಮನ್ನು ಇಟ್ಕೊಂಡು ಬಂದಿದ್ದೀವಿ, ಒಂದು ಇಷ್ಟು ವರ್ಷ ನಾವು ಸ್ಟ್ರಗಲ್ ಪಡ್ತಾ ಇದ್ದೀವಿ ಅಂದರೆ ನಮ್ಮಿಂದ ಮಿಸ್ಟೇಕ್ ಆಗಬಾರ್ದು, ನಮ್ಮಿಂದ ಟೈಮ್ ವೇಸ್ಟ್ ಆಗಬಾರ್ದು, ಅಥವಾ ನಾವು ಮಾಡುವಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ನಮ್ಮ ರ್ಯಾಂಕನ್ನು ಒಂದು ವರ್ಷವನ್ನು ಹಾಳು ಮಾಡೋಕ್ಕೆ ಇದು ಮಾಡಬಾರ್ದು. ಫಸ್ಟ್ ಅಟೆಂಪ್ಟಿಂದ ಸುಮಾರು ಮಿಸ್ಟೇಕ್ ಮಾಡಿದ್ದೀವಿ ಸರ್ ಈ ರೀತಿ. ಫಸ್ಟು ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಮೇಲೆ ಫೋಕಸ್ ಮಾಡಿದ್ದು, ಮೇನ್ಸ್ ಮಾಡದೇ ಇದ್ದಿದ್ದು, ಮತ್ತು ಕೆಲವೊಂದು ಸಲ ಓದದೇ ಇರೋಂಥದ್ದು, ಯಾವುದೋ ಹುಚ್ಚಿಂದ ಬಿದ್ದಿರೋಂಥದ್ದು, ಈ ರೀತಿ ಹಲವಾರು ಮಿಸ್ಟೇಕ್ಸ್ ಮಾಡಿದ್ದೀವಿ. ಅವೆಲ್ಲ ಬಿಟ್ಟು ಇದಕ್ಕೆ ಅಂತ ಬಂದಾಗ ಒಂದು ತಪಸ್ಸಿನ ರೀತಿ ಮಾಡಬೇಕು, ಆ ಹಾರ್ಡ್ ವರ್ಕ್ ಮಾಡಬೇಕು. ಅದಕ್ಕೆ ಏನಾದರೂ ಒಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಸರ್ ಅಷ್ಟೇ. ಪ್ರತಿಫಲ ಅನ್ನೋದು ಇವತ್ತಿನ ಈ ಕ್ಷಣದಲ್ಲಿ ಎಲ್ಲ ಜನರಲಿ ಏನಾಗುತ್ತೆ, ಯಾರೇ ಒಬ್ಬರು ಒಂದು ರಿಸಲ್ಟ್ ನೋಡಿದಾಗ ಲೈಮ್ ಲೈಟ್ ನೋಡ್ತಾರೆ, ಅದು ಸುತ್ತಮುತ್ತ ಇರೋ ಗ್ಲಾಮರ್ ನೋಡ್ತಾರೆ, ಖುಷಿ ಪಡ್ತಾರೆ. ಬಟ್ ಅದು ಹಿಂದೆ ಇರೋ ಸಾಕಷ್ಟು ಶ್ರಮ ಇದೆಲ್ಲವನ್ನು ಕೂಡ ಮರೀತಾರೆ. ಸೊ ಒಮ್ಮೆ ಅದೆಲ್ಲವನ್ನು ಮೆಲುಕು ಹಾಕಿದಾಗ ಒಂದು ಜರ್ನಿ ಶುರು ಮಾಡಿದಂಥ ಧನಂಜಯ್ಗೂ ಇವತ್ತಿರೋಂಥ ಧನಂಜಯ್ಗೂ ಹೇಗೆ ನೀವು ಅದನ್ನು ನೋಡ್ತೀರಾ? ಇಲ್ಲ ಸರ್, 2019 May 30 ನಾನು ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನ್ನು. ಹೈದ್ರಾಬಾದ್ಗೆ ಟ್ರೈನ್ ಹತ್ಕೊಂಡು ಹೋಗಿ ಏನೋ ಒಂದು ಮಾಡೋಣ ಅಂತ. ಅವತ್ತು ಆ ಬಸ್ ಹತ್ತಿಸ್ತಾ ಇರಬೇಕಾದ್ರೆ ನಮ್ಮ ಅಪ್ಪನ ಕಣ್ಣಲ್ಲಿ ನೋಡಿದೆ ನಾನು. ಅಂದರೆ ಇದು ಏನೋ ಒಂದು ಕನಸು, ಮತ್ತು ಆ ಕಾತರತೆ ಕಾಣಿಸ್ತಿತ್ತು, ಮತ್ತು ಏನು ಮಾಡ್ಬಿಡ್ತಾನೆ ಅನ್ನುವಂಥ ಒಂದು ಅಳುಕು ಕೂಡ ಕಾಣಿಸ್ತಿತ್ತು, ಎಷ್ಟೋ ದೂರ ಕಳಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಇವತ್ತೊಂದು ಅರ್ಥ ಸಿಕ್ತು ಅಂತ ಅನ್ನಿಸ್ತಿದೆ ನನಗೆ. ಆಗ ಅಲ್ಲಿ ಎಷ್ಟೋ ಬಾರಿ ನಮ್ಮ PGಯಲ್ಲಿ ಮೆಟ್ಲಲ್ಲಿ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ. ನನ್ನ ಕೈಲಿ ಆಗ್ತಿಲ್ಲ, ಇದು ಏನಕ್ಕೆ ಕನ್ನಡ ಮೀಡಿಯಮ್ 10th ನಾನು. ಸೊ ಆಗ್ತಿಲ್ಲ, ಅರ್ಥ ಆಗ್ತಿಲ್ಲ. ಮತ್ತು ಹೈದ್ರಾಬಾದಲ್ಲಿ ಸ್ವಲ್ಪ ತೆಲುಗು, ಸೊ ಏನೂ ಅರ್ಥ ಆಗ್ತಿಲ್ವಲ್ಲ, ಎಲ್ಲಿಗೆ ಬಂದುಬಿಟ್ಟೆ ನಾನು ಈ ಪ್ರೊಸೆಸ್ಸಲ್ಲಿ ಅಂತ. ಆ ರೀತಿ ಹತ್ತಿರೋದು ಪ್ರತಿ ವರ್ಷವೂ ಇದೆ ಸರ್. ಪ್ರತಿ ರಿಸಲ್ಟ್ ನೋಡಿದಾಗಲೂ ಕೂಡ ಇಲ್ಲ ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ರೆ ಆಗ್ತಿತ್ತೇನೋ, ಏನೋ ಒಂದು ಮಿಸ್ಟೇಕ್ ಆಯಿತು ಅಂತ ನನಗೆ ಹುರಿದುಂಬಿಸ್ತವ್ರು ನಮ್ಮ ಭಾನು ಸರ್ ಆಗ್ಬೋದು, ಲಾಸ್ಟ್ ಟೈಮ್ IPS ಆದರು, ಭರತ್ ಅವರು IPS, ಕೃಷ್ಣ ಧೋನವಾಡೆ ಅಂತ. ಇವರೆಲ್ಲ ಸೇರಿ ಏನೋ ಒಂದು ರೀತಿ ಮೋಟಿವೇಶನ್ ಕೊಡ್ತಾನೆ ಬಂದರು. ಜೊತೆಲಿದ್ದರು ಸರ್, ನಮ್ಮ ಜೊತೆನೇ ಪ್ರಿಪೇರ್ ಆಗಿ ಮಾಡ್ತಾ ಬಂದರು. ಇಲ್ಲ ಆಗುತ್ತೆ, ಇನ್ನೊಂದು ಸಲ ಟ್ರೈ ಮಾಡಿ ಅಂತ ಒಂದು ಪುಷ್.
ಮತ್ತು ನನ್ನ ಸ್ನೇಹಿತ ವಿದ್ಯಾ ಅಂತ, ಮತ್ತು ನನ್ನ ತಮ್ಮ ಧರ್ಮ, ಇವರೆಲ್ಲ ಒಂದಲ್ಲ ಒಂದು ರೀತಿ ಪುಷ್ ಮಾಡ್ತಾ ಏನಾಗ್ತಾ ಬಂತು, ಇಲ್ಲ ಏನೋ ಮಾಡ್ಬೋದು ಅಂತ. ಆ ಧನಂಜಯ್ಗೆ ನಾನು ಕಂಪೇರ್ ಮಾಡ್ಕೊಳ್ತಾ ಹೋದರೆ ಅವತ್ತು ಏನೋ ಒಂದು ಹಾರ್ಡ್ ವರ್ಕ್ ಮಾಡ್ತಾನೆ ಹೋಗ್ತಿದೆ ಸರ್. ಅಂದರೆ ಆಗ 12 ಅವರ್ ಓದಬೇಕಾ 14 ಅವರ್ ಓದಬೇಕು ನನಗೆ ಚಿಂತೆ ಬರ್ತಿರಲಿಲ್ಲ. ಯಾವುದಾದ್ರೂ ಸ್ಟ್ರಾಟಜಿ ವೀಡಿಯೋ ಸಿಗುತ್ತಾ ನೋಡೋಣ, ಯಾವುದಾದ್ರೂ ಸನ್ಸೆಟ್ TV ವೀಡಿಯೋ ಸಿಗುತ್ತಾ ನೋಡೋಣ, ಯಾವುದಾದ್ರು ಆಲ್ ಇಂಡಿಯಾ ರೇಡಿಯೋ ಸಿಗುತ್ತಾ ನೋಡೋಣ ಕೇಳೋಣ ಅಂತ, ಏನಾದರೂ ಕಲಿಯೋಣ ಅಂತ ಸರ್. ಆ ನಾಲೆಡ್ಜ್ನ ಕಲಿತಾ ಹೋಗಿದ್ದೆ, ಇವತ್ತು ಏನೋ ಒಂದು ಕೊಟ್ಟಾಗ ಈಗ ಧನಂಜಯ್ ನಾನು ಅದನ್ನು ಮರಿಬಾರ್ದು ಅನ್ಸುತ್ತೆ ಅಷ್ಟೇ. ಸೊ ಅದನ್ನು ಆ ಪ್ರೊಸೆಸನ್ನು ಮರಿಬಾರ್ದು ಅಂತ ಇದು ನಾನು ತುಂಬ ಡೌನ್ ಟು ಅರ್ತ್ ಮಾಡಿಸ್ತು ಅನಿಸುತ್ತೆ ಕೆಲವೊಂದು ಸರಿ. ತುಂಬ ಪೊಲೈಟ್ ಹಂಬಲು ಮಾಡ್ತು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಸೋತು ಕಲ್ತಿದ್ದೀನಿ ಸರ್, ನಾನು ತುಂಬ ಕಲ್ತಿದ್ದೀನಿ. ಅದಕ್ಕೆ ಆ ಪ್ರೊಸೆಸ್ ಸೋತು ಗೆಲ್ಲೋದ್ರಲ್ಲಿ, ಸೋತು ಕಲಿಯೋದ್ರಲ್ಲಿ ಸಾಕಷ್ಟು ಖುಷಿ ಇದೆ. ನಿಮ್ಮ ಭವಿಷ್ಯ ಅಷ್ಟೇ ಉಜ್ವಲವಾಗಿರುತ್ತೆ ಅಂತ ಹೇಳಲಿಕ್ಕೆ. ಕನ್ನಡ ಮೀಡಿಯಂ ಅಂತ ನೀವು ಹೇಳಿದ್ರಿ. ಕನ್ನಡ ಮೀಡಿಯಂ ಸಾಕಷ್ಟು ಸಮಾಜದಲ್ಲಿ ಒಂದು ಗಳಿಕೆ ಇದೆ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ರೆ ಮುಂದೆ ಬರೋದು ಕಷ್ಟ. ಆ್ಯಂಡ್ ಸ್ಪೆಸಿಫಿಕಲಿ ಈ ರೀತಿಯ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಪರೀಕ್ಷೆ ಎದುರಿಸ್ಬೇಕು, ಒಂದು ಕಾಂಪಿಟೇಟಿವ್ ಎಕ್ಸಾಮ್ ವೇರ್ ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲಿ ಮಾತ್ರ ಕ್ವೆಶನ್ಸ್ ಇರುತ್ತೆ, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ಓದಿದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ, ಹಾಗಿದ್ದು ನಾನು ಇದನ್ನು ಮಾಡ್ಬೋದಾ ಅನ್ನೋ ಒಂದು ಅಂಜಿಕೆ ಇರುತ್ತೆ. ಆ ಥರದ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ಸರ್? ನಾನು ಅದನ್ನು ಸ್ವಲ್ಪ ಮಿತ್ ಅಂತಲೇ ಹೇಳ್ತೀನಿ ಸರ್. ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಪ್ರಿಪೇರ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ನನಗೂ ಎಕನಾಮಿ ಸಬ್ಜೆಕ್ಟ್ ಓದ್ತಾ ಇರಬೇಕಾದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರೋ ರೀತಿಯೆಲ್ಲ ಆಗ್ತಿತ್ತು, ಏನೋ ಅರ್ಥನೂ ಆಗ್ತಿರಲಿಲ್ಲ. ಅಂದರೆ ನಾನು ಹೇಳೋದೇನಪ್ಪ ಅಂದರೆ, ಈಗ ನಾವು UPSC ಅನ್ನೋಂಥ ಒಂದು ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂದರೆ 19 ಸಬ್ಜೆಕ್ಟ್ ಓದ್ತೀವಿ. 19 ಸಬ್ಜೆಕ್ಟ್ನೇ ಓದಿ ನಾವು ಪಾಸ್ ಮಾಡೋಷ್ಟು ಕೆಪಾಸಿಟಿ ಇರೋಂಥವ್ರು ಇಂಗ್ಲೀಷ್ಗೆ ಯಾಕೆ ಹೆದರ್ಕೋಬೇಕು ಅನ್ನೋಂಥದ್ದು ನಂದು ಇದು ಸರ್. ಅಷ್ಟು ಇಂಗ್ಲೀಷ್ ಏನಿಲ್ಲ, ನಮ್ಮ ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಳ್ತಾ ಹೋದರೆ, ಡೈಲಿ ನ್ಯೂಸ್ ಪೇಪರ್ ಓದ್ತಾ ಹೋದರೆ, ಅಥವಾ ಯಾವುದಾದ್ರೂ ನ್ಯೂಸು ಇಂಟರ್ವ್ಯೂನೋ ಕೇಳ್ತಾ ಹೋದರೆ ತಾನಾಗೇ ಬರುತ್ತೆ. ಇಂಗ್ಲೀಷ್ ಕಂಚ್ಕೊಂಡು UPSC ಕನಸನ್ನು ಬಿಡಬಾರ್ದು ಅಂತ ನಾನು ಹೇಳ್ತೀನಿ ಸರ್. ಸೆಂಟ್ರಲ್ ಎಕ್ಸಾಮ್ ಅವ್ರು ಇಂಗ್ಲೀಷ್ ಹಿಂದಿಯಲ್ಲಿ ಕೊಡಲೇಬೇಕು, ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೊಡ್ತಾರೆ. ಬಟ್ ಕನ್ನಡದವರಾಗಿ ನಾವು ಕೂಡ ಕನ್ನಡ ಮೀಡಿಯಂ 10th ಮಾಡಿದ್ದೀವಿ. ಅಂದರೆ ಇವನ್ PUC ಯಲ್ಲೂ ನನಗೆ ಸೈನ್ಸ್ ತೊಗೊಂಡಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ ಸರ್. ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಮಾಡ್ತೀವಿ. ಇಂಗ್ಲೀಷ್ ಯಾವತ್ತೂ ಕೂಡ ಅಡಚಣೆ ಆಗಬಾರ್ದು ಅಂತ ಸರ್ ನಾನು ಹೇಳೋಂಥದ್ದು. ಇಂಗ್ಲೀಷ್ ಅಡಚಣೆ ಅಲ್ವೇ ಅಲ್ಲ ಸರ್. ಫಸ್ಟ್ ಇಂಟರ್ವ್ಯೂವಲ್ಲಿ ಹೋದಾಗಲೂ ಕೂಡ ನನಗೆ ಒಂದು ಪ್ರಿಜುಡೈಸ್ ಏನಿತ್ತು ಅಂದರೆ, ನನಗೆ ಇಂಗ್ಲೀಷ್ ಬರಲ್ಲ, ಇವ್ರ ಜೊತೆ ಯಾವ ರೀತಿ ಮಾತಾಡೋದು ಅಂತ. ಅದು ನನ್ನಲ್ಲಿ ಲೋ ಕಾನ್ಫಿಡೆನ್ಸ್ ಕೊಟ್ಟಿತ್ತು ಅನಿಸುತ್ತೆ. ನಂದು ಇಂಟರ್ವ್ಯೂ ಕಡಿಮೆ ಸ್ಕೋರು. ಬಟ್ ನೆಕ್ಸ್ಟ್ ಇಂಟರ್ವ್ಯೂ ನೋಡಿದಾಗ 184 ಸ್ಕೋರ್ ಬಂತು. ಅಂದರೆ ಅದೇ ಧನಂಜಯ್, ಅದೇ ಇಂಗ್ಲೀಷು, ಆ ಸ್ಕೋರ್ ಬರುತ್ತೆ ಅಂದರೆ ಇಟ್ಸ್ ನಾಟ್ ಅಬೌಟ್ ಇಂಗ್ಲೀಷ್ ಕಾನ್ಫಿಡೆನ್ಸು ಮತ್ತು ನಾವು ಯಾವ ರೀತಿ ಪ್ರಯತ್ನ ಪಡ್ತೀವಿ ಅಂತ ಸರ್. ಅದಕ್ಕೆ ಇಂಗ್ಲೀಷ್ಗೋಸ್ಕರನೇ ಹೆದರ್ಕೊಂಡು UPSC ಬಿಡಬೇಡಿ ಅಂತಲೇ ನಾನು ಹೇಳ್ತೀನಿ ಸರ್. ಇಂಗ್ಲೀಷ್ ಯಾವುದೇ ರೀತಿ ಮ್ಯಾಟ್ರ್ ಆಗಲ್ಲ ಅಂತ ನಾನು ಹೇಳ್ತೀನಿ ಸರ್. ವಂಡರ್ಫುಲ್, ತುಂಬ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಯಾವುದೇ ಕಾರಣಕ್ಕೂ ಅದು ಹೆದರಬಾರ್ದು. 7 ವರ್ಷದ ಜರ್ನಿ, ಸಾಕಷ್ಟು ಹಿನ್ನಡೆ ನೋಡಿದ್ದೀರಾ, ಸೋಲು ನೋಡಿದ್ದೀರಾ, ನೀವೇ ಕೂತು ಕಣ್ಣೀರು ಹರಿಸಿದ್ದೀರಾ. ಈ ಒಂದು ಅಟೆಂಪ್ಟಲ್ಲಿ ನಾನು ರಿಸಲ್ಟ್ ಕಂಡಿದ್ದೀನಿ ಅಂತಂದರೆ ನಿಮ್ಮ ಪ್ರಕಾರ ಪ್ರಾಬಬ್ಲಿ 1-2 ವಿಷಯಗಳು ವಾಟ್ ವಿಲ್ ಬಿ ದ ಟರ್ನಿಂಗ್ ಪಾಯಿಂಟ್ ಅಥವಾ ಚೇಂಜಸ್ ಏನು ಮಾಡ್ಕೊಂಡ್ರಿ ವಿಚ್ ಯು ಥಿಂಕ್ ಅಟ್ ದಿಸ್ ಪಾಯಿಂಟ್ ವರ್ಕ್ ಫಾರ್ ಯು? ಅಂದರೆ ಸರ್, ನಂದು ಫಸ್ಟ್ ಅಟೆಂಪ್ಟಿಂದ ಜರ್ನಿಯನ್ನು ನೋಡ್ತಾ ಬಂದರೆ ಸ್ಮಾಲ್ ಮಿಸ್ಟೇಕ್ಸೇ ನನ್ನ ಎಂಟೈರ್ ಜರ್ನಿಯನ್ನು ಹಾಳು ಮಾಡ್ತು ಅಂತ ಹೇಳ್ತಾ ಬರ್ತೀನಿ ಸರ್. ನಮಗೆ ಅಂಥ ಮೆಂಟರ್ಸ್ಗಳು ಯಾರೂ ಇರಲಿಲ್ಲ. ಯಾಕಂದರೆ ಕೋವಿಡ್ ಬಂದಮೇಲೆ ಎಲ್ಲ ಮೆಂಟರ್ಸ್ ಅನ್ನೋದು ಸ್ಟಾರ್ಟ್ ಆಗಿದ್ದು. ನಾವು 2019 ಸ್ಟಾರ್ಟ್ ಮಾಡಿದ್ದು. ಸೊ ಆ ರೀತಿ ಇರಲಿಲ್ಲ. ಸೊ 2019 ಏನಾಯಿತು, ಫಸ್ಟು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿಬಿಟ್ರೆ ಸಾಕು, ಏನೋ ಒಂದು ಮಾಡ್ಕೊಬೋಣ ಅಂತ ಹೇಳಿ 1 ವರ್ಷ ಫುಲ್ಲು ಬರೀ ಪ್ರಿಲಿಮ್ಸ್ಗೆ ಓದಿದೆ. ದಿನಕ್ಕೆ 70 ಕ್ವಶನ್ 80 ಕ್ವಶನ್ ಸಾಲ್ವ್ ಮಾಡೋದು, ಈ ರೀತಿ ಮಾಡ್ತಾ ಹೋದೆ. ಮೇನ್ಸ್ಗೆ ಒಂದು ಆನ್ಸರ್ ಬರೆದ್ಬಿಟ್ಟಿದ್ರು, ಆ ಅಟೆಂಪ್ಟೇ ಆಗೋಗ್ತಿತ್ತು. ಅದಾದಮೇಲೆ ಪ್ರಿಲಿಮ್ಸ್ ಮುಗಿದ ಮೇಲೂ ಕೂಡ ಮೇನ್ಸಲ್ಲಿ ಬರೀತಾ ಇರಬೇಕಾದ್ರೆ 30-40 ಈ ರೀತಿ ಸ್ಕೋರ್ ಬರ್ತಿತ್ತು ಟೆಸ್ಟಲ್ಲಿ. ನಾವು ಟೆಸ್ಟ್ ಸ್ಕೋರ್ನೇ ರಿಯಲ್ ಅಂತ ಅಂದ್ಕೊಂಡು ನಾನೇನು ಮಾಡಿದೆ, ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಒಂದು 15 ದಿನ ಬಿಡು, ಈ ಸಲ ಆಗಲ್ಲ ಅಂದ್ಕೊಂಡು ಜಸ್ಟ್ 4 ಮಾರ್ಕ್ಸಲ್ಲಿ ಹೊರಟೋಯ್ತು ಫಸ್ಟ್ ಅಟೆಂಪ್ಟೇ ಮೇನ್ಸು. ಸೊ ಈ ರೀತಿ ಸಣ್ಣ ಮಿಸ್ಟೇಕ್ಸು. ಸೆಕೆಂಡ್ ಅಟೆಂಪ್ಟ್ ಬಂದಾಗ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಇನ್ನು ಥರ್ಡ್ ಅಟೆಂಪ್ಟ್, ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋದಾಗ 4th ಅಟೆಂಪ್ಟಲ್ಲಿ, ಆ ಅಟೆಂಪ್ಟಲ್ಲಿ ಕೆಲಸ ಮಾಡಿಕೊಂಡು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಮಾಡ್ಕೊಳ್ತಾ ಹೋದೆ. ಇವೆಲ್ಲ ಏನಾಗ್ತಾ ಬಂದು ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ಗಳೇ ಜಾಸ್ತಿ ಆಗೋದು. ಈ ಅಟೆಂಪ್ಟು ಆಗಿದ್ದಾಗಲಿ ಕೊನೆ ಸಲ ಮಾಡಬೇಡ ಅಂತ ಹೇಳಿ ನನ್ನ ಫ್ರೆಂಡು ವಿದ್ಯಾ, ಸೊ ಅವ್ರು ಹೇಳಿದ್ದು, ಮೋಟಿವೇಟ್ ಮಾಡಿದ್ದು, ಇಲ್ಲ ಮಾಡೋದಿದ್ರೆ ಕಂಪ್ಲೀಟಾಗಿ ಮಾಡಿ ಅಂತ. ಯಾವ ಕೆಲಸನೂ ಬೇಡ, ಏನೂ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ಇದಕ್ಕೆ ಕೊಟ್ಟೆ ಸರ್ ಟೈಮು. ಡೈಲಿ ಇಷ್ಟು ಅವರ್ ಓದಬೇಕು ಅಂದರೆ 10 ಅವರ್ ಓದಲೇಬೇಕು. ಈ ಟೈಮ್ ಟೇಬಲ್ ಹಾಕೋಬೇಕು. ನಂದು ಫಸ್ಟ್ ಜರ್ನಿಯಿಂದ ನೋಡಿದ್ರೆ ಟೈಮ್ ಟೇಬಲ್ ಇರ್ತಿರಲಿಲ್ಲ. ಜಾಸ್ತಿ ಓದ್ತಿದ್ದೆ, ಬಟ್ ಟೈಮ್ ಟೇಬಲ್ ಆಗ್ತಿರಲಿಲ್ಲ. ಈ ಸರಿ ಒಂದು ಸ್ಟ್ರಿಕ್ಟ್ ಟೈಮ್ ಟೇಬಲ್ ಮಾಡ್ಕೊಂಡೆ. ಬೆಳಿಗ್ಗೆ ಹೋಗಿದ ತಕ್ಷಣ ಬರೆದಿಟ್ಕೊಳ್ತಿದ್ದೆ ಏನೇನು ಓದಬೇಕು ಇವತ್ತು ಅಂತ. ಇಷ್ಟು ಅವರ್ ಓದಬೇಕು ಟೈಮರ್ ಇಟ್ಕೊಳ್ತಿದ್ದೆ, ಅಷ್ಟು ಅವರ್ ಓದೇ ಮಲ್ಕೊಳ್ತಿದ್ದೆ. ಮತ್ತು ಹೊರಗಡೆನೂ ಜಾಸ್ತಿ ಹೋಗೋದು, ಟೀ ಕುಡಿಯೋದು ಇದೆಲ್ಲ ಕಡಿಮೆ ಮಾಡಿದೆ. ಮತ್ತು ಇಂಟರ್ವ್ಯೂಗೂ ಅಷ್ಟೇ ರಿಗರಸ್ಸಾಗಿ ಮಾಡ್ದೋ. 1 ತಿಂಗಳು 2 ತಿಂಗಳು 3 ತಿಂಗಳು ಇಷ್ಟೇ ಕಷ್ಟಪಟ್ಟು ಮಾಡ್ದೋ. ಡೂ ಆರ್ ಡೈ ರೀತಿ ಮಾಡಿದಾಗಲೇ ಆಗೋದು ಅಂತ ಸರ್ ನಾನು ಹೇಳೋಂಥದ್ದು. ತುಂಬಾ ಖುಷಿ ಆಗುತ್ತೆ. ಸ್ಪೆಸಿಫಿಕಲಿ ನೀವು ಮಾಡ್ಕೊಂಡಿರೋಂಥ ಚೇಂಜಸ್ ಆ್ಯಂಡ್ ನಾನು ಈ ಥರ ತಪ್ಪು ಮಾಡಿದೆ ಅಂತ ಒಪ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವೇ ಮಾಡೋದು. ದಟ್ ಈಸ್ ವೇರ್ ಪ್ರಾಬ್ಲಿ ಅಚೀವರ್ ಕಮ್ಸ್ ಥ್ರೂ. ಸೆಲ್ಫ್ ಇಂಪ್ರೂವ್ಮೆಂಟ್ ಈಸ್ ಸಮಥಿಂಗ್ ದಟ್ ಯು ಆಲ್ವೇಸ್ ಹ್ಯಾವ್ ಟು ಟಾಕ್ ಟು ಯುವರ್ ಸೆಲ್ಫ್ ಅಂತ. ಕೊನೆಯದಾಗಿ ಹೇಳೋದಾದರೆ, ಸಾಧನೆ ನಾನು ಎಲ್ಲರೂ ಮಾಡಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಇಫ್ ದೆರ್ ಇಸ್ 1 or 2 ಥಿಂಗ್ಸ್ ದಟ್ ಯು ವುಡ್ ವಾಂಟ್ ಟು ಸೇ, ಕನಸು ಕಾಣ್ತಾ ಇರೋಂಥ ಯುವ ಮನಸ್ಸುಗಳೇ, ದಟ್ ಯಂಗ್ ಮೈಂಡ್ಸ್ ಹು ಆರ್ ಡ್ರೀಮಿಂಗ್ ಟುಡೇ, ಅವ್ರಿಗೆ ನೀವೇನಾದರೂ ಹೇಳಬೇಕು. ಒಂದು ಹಳ್ಳಿಯಲ್ಲಿ ಕೂತು ನಾನು ಕೂಡ IAS ಆಗಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ, ಎಲ್ಲೋ ರಿಮೋಟ್ ಜಾಗದಲ್ಲಿ ಕೂತು ನಾನು ಆಗ್ಬೋದಾ ಅಂತ ಡೌಟ್ ಪಡ್ತಾ ಇರೋರಿಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ?
ಸರ್ ನಾ ಹೇಳೋದೇನಪ್ಪ ಅಂದರೆ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಗಲಿ, ನಿಮ್ಮ ಲ್ಯಾಂಗ್ವೇಜ್ ಬ್ಯಾಕ್ಗ್ರೌಂಡ್ ಆಗಲಿ, ನಿಮ್ಮ ಎಕನಾಮಿಕ್ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಗಲಿ, ಅದು ಯಾವುದು ಮ್ಯಾಟರ್ ಆಗಲ್ಲ. ನಾವು ಕೂಡ ಒಂದು ಬಡತನದ ಕುಟುಂಬದಿಂದ, ಹಳ್ಳಿ ರೈತರ ಕುಟುಂಬದಿಂದನೇ ಬಂದಂಥವ್ರು. ಎಲ್ಲ ರೀತಿ ನೀವು ಪಡುವಂಥ ಕನಸಿಗೆ ನೀವು ಎಷ್ಟು ಪರಿಶ್ರಮ ಪಡ್ತೀರಿ ಅದ್ರ ಮೇಲೆ ಸಕ್ಸಸ್ ಸಿಗುತ್ತೆ ಹೊರತು ಬೇರೆ ಯಾವುದೇ ಫ್ಯಾಕ್ಟರ್ಸ್ಗಳು ಕೂಡ ಅವೆಲ್ಲ ಮಿತ್ತಾಗಿರುತ್ತವೆ ಅಷ್ಟೇ. ಸೊ ಸಾಧ್ಯ ಆದಷ್ಟು ಎಫರ್ಟನ್ನು ಹಾಕಿದ್ರೆ ಹಾಗೇ ಆಗುತ್ತೆ ಅನ್ನೋಂಥದ್ದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತೀನಿ ಸರ್. 7 ವರ್ಷದ ತಪಸ್ಸು, ಇಲ್ಲಿ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಯಾಕಂದರೆ ನಮ್ಮದೇ ಮಿಸ್ಟೇಕ್ಸ್ಗಳಿರುತ್ತೆ, ನಮಗೆ ಗೊತ್ತಿಲ್ಲದೆ ಇರೋಂಥದ್ದು ಇರುತ್ತೆ. ಆ 7 ವರ್ಷದ ತಪಸ್ಸಲ್ಲಿ ಈಗ ಏನೋ ಒಂದು ಸಕ್ಸಸ್ ನನಗೆ ಸಿಕ್ಕಿದೆ ಅಂದರೆ ಆ ನಿರಂತರ ಪರಿಶ್ರಮ ಇರಲೇಬೇಕು ಅಂತ. ಸೊ ಕನಸನ್ನು ಕಾಣೋದು ಅಷ್ಟು ಸುಲಭ, ಕನಸನ್ನು ಕಾಣೋಂಥದ್ದು ತುಂಬ ಸುಲಭ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ಸಿಕ್ಕಾಬಟ್ಟೆ ಪರಿಶ್ರಮ ಬೇಕು ಸರ್, ಸಿಕ್ಕಾಬಟ್ಟೆ ತಾಳ್ಮೆ ಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಬೇಕು. ಅದನ್ನು ರೆಡಿ ಇದ್ದರೆ ಮಾತ್ರ ಈ ಫೀಲ್ಡಿಗೆ ಬನ್ನಿ. 7 ವರ್ಷ ಎಲ್ಲ ಇರಬೇಕು ಅಂತ ಅವಶ್ಯಕತೆ ಇಲ್ಲ, ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿದ್ರೆ ಆದಷ್ಟು ಬೇಗನೆ ಆಗ್ಬೋದು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಸರ್, ಮತ್ತು ಎಲ್ರಿಗೂ ಸಕ್ಸಸ್ ಸಿಗುತ್ತೆ. ಸಾಕಷ್ಟು ಖುಷಿ ಇದೆ. ಇನ್ಸ್ಟಿಟ್ಯೂಷನ್ ಅಂತೂ ಧನಂಜಯ ಅವ್ರ ಹೆಸರು ನೋಡಿದ ತಕ್ಷಣ ತುಂಬಾನೇ ಖುಷಿ ಪಟ್ವಿ. ಥ್ಯಾಂಕ್ ಯು ಸರ್. ಈ ಒಂದು ಆಗ್ಬೋದು, ನೀವಾಗ್ಬೋದು, ರೋಹಿತ್ ಅವ್ರಾಗ್ಬೋದು, ಕೇದಾರ್ ಸರ್ ನಾನು ಫಸ್ಟ್ 22 ಇಂದನೂ ನೋಡ್ತಾ ಇದ್ದೀನಿ. ಸೊ ಎಲ್ಲ ಒಂದು ರೀತಿ ತುಂಬ ಸಹಾಯ ಮಾಡಿದ್ದೀರಿ, ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಸರ್. ಧನ್ಯವಾದಗಳು ಸರ್. ನಿಮ್ಮ ಸಾಧನೆ ಅನ್ನೋದು ಸಾಕಷ್ಟು ಜನಕ್ಕೆ ಅಷ್ಟೇ ಒಂದು ದಾರಿದೀಪ ಆಗಲಿ ಅಂತ ಆಶಿಸ್ತಾ, ತುಂಬ ಯಂಗ್ ಮೈಂಡ್ಸ್ಗೆ ನೀವು ಕೂಡ ಇದೇ ರೀತಿ ಹುರಿದುಂಬಿಸ್ತಾ ಇರಿ ಅಂತ ಆಶಿಸ್ತಾ, ಆಲ್ ದಿ ವೆರಿ ಬೆಸ್ಟ್. ನೀವು ದೇಶ ಸೇವೆಗೆ ಮುನ್ನಡೀತಾ ಇರೋ ನಿಮಗೆ ಎಂಟೈರ್ ಸಂಸ್ಥೆ ಕಡೆಯಿಂದ, ಒಂದು ಟೀಮ್ ಕಡೆಯಿಂದ ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.